ಇನ್ನೊಂದು ಪಾಪು ಸರ್. ಮೇಡಮ್ ನಿಮಗೆ ಆರೋಗ್ಯ ಕೆಲಸ ಮಾಡ್ತೀರಾ ನೀವು? ಪಾಪು ಹುಡ್ಕೊಡ್ರಿ ಸರ್. ನೀವು ಹಾರೋದ್ರೆ ನೀವು ಹಾರಬೇಕಾಗಿತ್ತು. ಮಕ್ಕಳು ಹಾಕ್ತೀರಾ? ಅಮ್ಮ ಹೋಗ್ರಿ, ಪಾಪು ಇದು ಮಾಡಿ ಹೋಗ್ರಿ, ಹೋಗು. ನಿನ್ನೆ ದಿನ ದುರ್ಗದ ಮಹಿಳೆಯೊಬ್ಬರು ತನ್ನ 3 ಮಕ್ಕಳ ಜೊತೆಗೆ ತುಂಗಾ ನದಿಗೆ ಹಾರಿದ ವಿಚಾರ ಎಲ್ಲ ಕಡೆಯಲ್ಲೂ ಈ ಸುದ್ದಿ ತಲುಪಿಯೇ ಇರುತ್ತದೆ. ತುಂಗಾ ನದಿಯು ಇಂತಹ ಎಷ್ಟೋ ದುರ್ಬಲ ಮನಸ್ಸುಗಳನ್ನ ತನ್ನೊಳಗೆ ಮುಳುಗಿಸುತ್ತಿದೆ, ತೇಲಿಸಿ ಜೀವ ಕೊಟ್ಟದ್ದು ಇದೆ. ಹಾಗೆಯೇ ನಿನ್ನೆ 11 ತಿಂಗಳ ಹಸುಗುಸಿಗಾಗಿ ಜೀವ ಕೊಡಿಸಿದ ತುಂಗಾ ನದಿ ಅದರ ಭವಿಷ್ಯಕ್ಕಾಗಿ ಮಗುವಿನ ತಾಯಿಯನ್ನು ಸಹ ಉಳಿಸಿತ್ತು. ದುರದೃಷ್ಟವಶಾತ್ ಆ ತಾಯಿಯ 12 ಲಕ್ಷ್ಮೀಂದಿರನ್ನ ತನ್ನೊಳಗೆ ತೇಲಿಸಿಕೊಂಡು ಹೋಗಿದೆ. ಆದರೆ ಆ ತಾಯಿಯ ಮಗುವಿನ ಜೀವ ಉಳಿದಿದ್ದು ಸಹ ಅದೃಷ್ಟವೇನಲ್ಲ. ತುಂಗಾ ನದಿಯ ಬಳಿ ಇದ್ದು ಮನುಷ್ಯತ್ವ ಹೊಂದಿದ್ದ ಮಂದಿಯ ದುಸ್ಸಾಹಸದಿಂದಾಗಿ ತುಂಗೆ ಅವರಿಗಿನ್ನೂ ಶಕ್ತಿ ಕೊಟ್ಟಳೋ ಏನೋ ಗೊತ್ತಿಲ್ಲ. ಆದರೆ ತಾಯಿ ಮಕ್ಕಳು ನದಿಗೆ ಬೀಳುವುದನ್ನು ಕಂಡವರೇ ನೇರವಾಗಿ ಒಂದಷ್ಟು ಮಂದಿ ನೀರಿಗೆ ನೆಗೆದರು. ಇನ್ನೊಂದಿಷ್ಟು ಮಂದಿ ತಮ್ಮ ಕಣ್ಣಳತೆಗೆ ಕಾಣುತ್ತಿದ್ದಂತೆ ಮಗು ಅಲ್ಲಿದೆ, ತಾಯಿ ಇಲ್ಲಿದ್ದಾರೆ ಎಂದು ಗುರುತು ಹೇಳುತ್ತಿದ್ದರು. ಕೆಲವೇ ಕ್ಷಣಗಳಲ್ಲಿ ಮಗುವನ್ನು ರಕ್ಷಿಸಿದ ಈಜುಗಾರರು ಆ ಮಗುವನ್ನು ಸೇಮ್ ಬಾಹುಬಲಿಯಂತೆ ನೀರಿನಿಂದ ಮೇಲೆತ್ತಿಕೊಂಡು ಬಂದರು. ಮಗುವಿನ ತಲೆವರೆಸಿ ನೀರು ಕುಡಿದಿದೆಯಾ ಎಂದು ಪರೀಕ್ಷಿಸಿ ಮಗು ಅಳುವುದುಕೊಂಡು ಬಚ್ಗಯಾರೇ ಬದುಕುಬಿಟ್ಟಲ್ಲೋ ರಾಜ್ಕುಮಾರ ಎನ್ನುತ್ತಾ ಅಳುವ ಕಣ್ಣನ್ನು ನಗಿಸೋಕೆ ಯತ್ನಿಸಿದರು. ಇಷ್ಟರಲ್ಲೇ ತಾಯಿಯು ಸಿಕ್ಕಿದ್ದಳು. ಆದರೆ ಆಕೆಯನ್ನು ದಡಕ್ಕೆ ತರಲಾಗುತ್ತಿರಲಿಲ್ಲ, ಏಕೆಂದರೆ ಅಲ್ಲಿ ಬಹಳ ಆಳವಿತ್ತು. ಅದಕ್ಕಾಗಿಯೇ ಸಿಕ್ಕ ಪೊದೆಯೊಂದರ ಮೇಲೆ ಆಕೆಯನ್ನು ಹಿಡಿದಿಟ್ಟುಕೊಂಡಿದ್ದರು. ಜೀವದಾಸೆ ಬಿಟ್ಟು ಹಾರಿದ್ದವರು ಆಕೆ ಕೈ ಬಿಟ್ಟರು. ಮತ್ತೆ ಅವಳು ನೀರಿಗೆ ಹಾರುವ ಸಾಧ್ಯತೆ ಇತ್ತು. ಆಕೆ ಕೈ ಹಿಡಿದುಕೊಂಡೇ ಇನ್ನೊಬ್ಬ ಈಜುಗಾರ ಆಳ ನೋಡುತ್ತಾ ಮುಂದೆ ಸಾಗಿದ. ಮತ್ತೊಬ್ಬ ಈಜುಗಾರನ ಸಹಾಯದಿಂದ ದಡಕ್ಕೆ ಕರೆತಂದ. ಅವಳು ನನ್ನಿಬ್ಬರ ಮಕ್ಕಳನ್ನು ತಂದುಕೊಡಿ ಸಾರ್, ಕಾಲಿಗೆ ಬೀಳುತ್ತೇನೆ ಎನ್ನುತ್ತಿದ್ದಳಾದರೂ ಅಲ್ಲಿದ್ದವರು ಅವರಿಬ್ಬರು ಹೋದವರಮ್ಮ, ಮಕ್ಕಳನ್ನು ನೀರಿಗೆ ಹಾಕುವಾಗ ಯೋಚಿಸಬೇಕಿತ್ತಮ್ಮ, ನಿನ್ನ ಪಾಲಿಗೆ ಮಗುವನ್ನು ರಕ್ಷಿಸಿದ್ದಾರೆ, ಅದನ್ನು ನೋಡು ಎಂದು ಸಾವರಿಸುತ್ತಿದ್ದರು. ಇಲ್ಲೇ ಹೇಳೋಕ್ಕೊಂದು ಮಾತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸುವ ಪ್ರದರ್ಶಿಸುವ ಹಾವಭಾವಗಳಿಗೆ ಇಲ್ಲೆಲ್ಲೂ ಅಭಾವಗಳಿಲ್ಲ. ಆದರೆ ನಿನ್ನೆ ಸಂಜೆ 6:30ರಿಂದ ರಾತ್ರಿ 8 ಗಂಟೆಯವರೆಗೆ ನಡೆದ ಜೀವ ಉಳಿಸುವ ಪ್ರಸರಣದಲ್ಲಿ ಹಿಂದೂ ಮುಸ್ಲಿಂ ಎನ್ನದೇ ಜೀವ ಉಳಿಸಲು ನೀರಿಗೆ ಹಾರಿದವರು, ಅವರಿಗೆ ನೆರವಾದವರು ಸಿಗುವುದು ಕಡಿಮೆ. ಸೆರೆಸಿಕ್ಕ ಮೊಬೈಲ್ ದೃಶ್ಯವೊಂದರಲ್ಲಿ ನೀವು ಇದೆಲ್ಲವನ್ನು ನೋಡಬಹುದು, ಕೇಳಬಹುದು. ಅಲ್ಲಿ ನೀರಿಗೆ ಹಾರಿದವರು ಧರ್ಮ ನೋಡಲಿಲ್ಲ, ಉದ್ದೇಶ ಹುಡುಕಲಿಲ್ಲ, ಅವರಿಗೆ ಆಸೆಯೂ ಇರಲಿಲ್ಲ. ತಮ್ಮ ತಮ್ಮ ದೇವರನ್ನು ನೆನಪಿಸಿಕೊಂಡು ತುಂಬಿದ ಹೊಳೆಗೆ ಹಾರಿ ತಾಯಿ ಮಗುವಿನ ಜೀವವನ್ನು ಉಳಿಸಿದರು. ತಾವು ಕಲಿತ ವಿದ್ಯೆಯಲ್ಲಿ ಒಬ್ಬರ ಜೀವ ಉಳಿಯುತ್ತದೆ ಎಂತೆನಿಸಿ ಅದಕ್ಕಾಗಿ ಅವರವರ ಜೀವವನ್ನೇ ಪಣಕ್ಕಿಟ್ಟಿದ್ದರು. ಇಡೀ ಸನ್ನಿವೇಶ ಮುಗಿಯುವವರೆಗೂ ಯಾರಿಗೂ ಏನೊಂದು ಅನ್ನಿಸಿರಲಿಲ್ಲ. ತಾಯಿಯ ತಪ್ಪಿಗೆ ಜರಿದರಾದರೂ ಆ ಪುಟ್ಟ ಮಗುವನ್ನು ಕಾಪಾಡುವ ಸನ್ನಿವೇಶದಲ್ಲಿ ಯಾರೊಬ್ಬರೂ ಮನುಷ್ಯತ್ವವನ್ನು ಬಿಟ್ಟು ಮತ್ತೇನನ್ನೂ ಕಾಣಲಿಲ್ಲ. ಒಂದು ಸಣ್ಣ ಬ್ರೇಕ್ ನಂತರ ತಾಯಿ ಮಗುವನ್ನ ರಕ್ಷಣೆ ಮಾಡಿದ ವಿಡಿಯೋನ ನೋಡೋಣ ಬನ್ನಿ. ಪವಿತ್ರ ಈದ್ ಹಬ್ಬವು ನಿಮ್ಮ ಜೀವನದಲ್ಲಿ ಸಂತೋಷ, ಸಮೃದ್ಧಿ, ಶಾಂತಿ ಮತ್ತು ಸೌಹಾರ್ದತೆಯನ್ನು ತರಲಿ. ಶುಭ ಕೋರುವವರು ರಿಯಾಜ್ ಅಹಮದ್, ಅಧ್ಯಕ್ಷರು, ಶಿವಮೊಗ್ಗ ಪೀಸ್ ಆರ್ಗನೈಸೇಷನ್. ನಿಮ್ಮ ನೆಚ್ಚಿನ ನ್ಯಾಷನಲ್ ಗೋಲ್ಡ್ ಅಂಡ್ ಡೈಮಂಡ್ ವತಿಯಿಂದ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕೊಡುಗೆ. ಪ್ರತಿ 1 ಕಿಲೋಗ್ರಾಂ ಬೆಳ್ಳಿಯ ಸಾಮಗ್ರಿ ಖರೀದಿಗೆ 15,000 ರೂಪಾಯಿಗಳ ಕಡಿತ. ಈ ವಿಶೇಷ ಕೊಡುಗೆ 17 ಆಗಸ್ಟ್ 2026ರಿಂದ 27 ಆಗಸ್ಟ್ 2026 ತನಕ. ಇಂದೇ ಭೇಟಿ ನೀಡಿ ನ್ಯಾಷನಲ್ ಗೋಲ್ಡ್ ಅಂಡ್ ಡೈಮಂಡ್, ಆಜಾದ್ ರಸ್ತೆ, ತೀರ್ಥಹಳ್ಳಿ ಮತ್ತು ಬಿಎಚ್ ರಸ್ತೆ, ಶಿವಮೊಗ್ಗ. ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026ರಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ ಬೆಳಗ್ಗೆ 8ರಿಂದ ರಾತ್ರಿ 8 ಗಂಟೆಯವರೆಗೆ. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ.
ಸರ್ಫಾಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾಕೋಟ್ಸ್. ನಂಜಪ್ಪ ಲೈಫ್ ಕೇರಲ್ಲಿ ಫಸ್ಟ್ ಟೈಮ್ ವೆಲ್ಲಿಸ್ ರೋಬೋಟ್ ಯೂಸ್ ಮಾಡಿ ರೋಬೋಟಿಕ್ ಅಸಿಸ್ಟೆಂಟ್ ಲೆಫ್ಟ್ ಸೈಡ್ ನೀ ರೀಪ್ಲೇಸ್ಮೆಂಟ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಆ ಸಿಸ್ಟಮ್ ಇಸ್ ಡೈರೆಕ್ಟ್ಲಿ ಫ್ರಮ್ USA, ಇಂಪೋರ್ಟೆಡ್ ಒನ್. ಸೊ ತುಂಬ ಜನ ಕೇಳ್ತಾರೆ ರೋಬೋಟಿಕ್ ರಿಪ್ಲೇಸ್ಮೆಂಟಿಗೂ ಕನ್ವೆನ್ಷನಲ್ ರಿಪ್ಲೇಸ್ಮೆಂಟಿಗೂ ವ್ಯತ್ಯಾಸ ಏನಂತ. ಸೊ ರೋಬೋಟಿಕ್ ರಿಪ್ಲೇಸ್ಮೆಂಟ್ ವ್ಯತ್ಯಾಸ ಏನಂದರೆ ನಿಖರತೆ ಜಾಸ್ತಿ ಇರುತ್ತೆ. ಈ ನಾವು ಕನ್ವೆನ್ಷನಲ್ಲಿ ನಾವು ಮಾಂಸಖಂಡ MCL ಲಿಗಮೆಂಟ್ ಅಂತ ಇರುತ್ತೆ, ಲಿಗಮೆಂಟ್ ರಿಲೀಸ್ ಜಾಸ್ತಿ ಮಾಡ್ತೀವಿ. ಸೊ ಪೇಷಂಟಿಗೆ ಪೋಸ್ಟ್ ಸರ್ಜರಿ ಪೇನ್ ಇರುತ್ತೆ. ಬಟ್ ನಮ್ಮ ರೋಬೋಟಿಕ್ಸಲ್ಲಿ ನಾವು ಅದನ್ನು ರಿಲೀಸ್ ಮಾಡೋ ಅವಶ್ಯಕತೆ ಇರೋಲ್ಲ. ಮತ್ತು ಮೊಬಿಲಿಟಿ, ಅರ್ಲಿ ರಿಕವರಿ ಇರುತ್ತೆ, ಮತ್ತು ಅಲೈನ್ಮೆಂಟ್ ಪ್ರಿಸೈಸ್ ಬರುತ್ತೆ. ಇದರಲ್ಲಿ ಡಿಫ್ರೆಂಟ್ ವೇರಿಯೇಷನ್ ಬರುತ್ತೆ. ಒಂದು ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ, ಒಂದು ರಿವರ್ಸ್ ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ. ಸೊ ಈ ಸಿಸ್ಟಮ್ ನಮಗೆ ಸರ್ಜನ್ಸ್ಗೆ ರಿಯಲ್ ಟೈಮ್ ಇಮೇಜಿಂಗ್ ಕೊಡೋದ್ರಿಂದ ನಮಗೆ ಎಷ್ಟು ಆ್ಯಕ್ಯುರೇಟಾಗಿ ಬೋನ್ ಕಟ್ ಮಾಡಬೇಕು ಮತ್ತು ಎಷ್ಟು ಆ್ಯಕ್ಯುರೇಟಾಗಿ ಹ್ಯಾಂಗಲಲ್ಲಿ ಇನ್ಸಿಷನ್ ತಗೋಬೇಕು ಅನ್ನೋದು ಹೆಲ್ಪ್ ಆಗುತ್ತೆ. ಮಗು ಇಲ್ಲಿ ಅದೇ ಈ ರಾತ್ರಿ ನಿಧಾನ ಕುದ್ದದ. ಪಾಪ ಮರಿ ಅದು ಈ ಥರ ಏನಿಲ್ಲ. ತುಂಬ ಒಳ್ಳೇದಾಯ್ತು. ಏನು ಬೆಚ್ಚರ ಮಗು ಹೋಯ್ತು. ಅಣ್ಣ ತಗೊಂಬರೋಣ. ಹಳ ಇದೆಯಾ? ಒಂದು ನಿಮಿಷ ಪ್ರದಿ ಅಣ್ಣ ಈ ಕಡೆಯಿಂದ ಬರ್ರಿ. ಪ್ರದಿ ನಾ ಈ ಕಡೆಯಿಂದ ಬರೋಣ, ರೈಟ್ ಸೈಡ್ ಇಂದ. ಜಾಸ್ತಿ ಮಾಡಿದೀವಿ ಬರ್ತಾರೆ. ಮಾಡಿದೀವಿ ಬರೋಣ. ಪ್ರದಿ ಈ ಕಡೆ ಹುಷಾರು ಹಾಳ ಇದೆ ಅಂತೆ. ಬರ್ತಾರೆ ಪ್ಯಾಂಟ್ ಎಲ್ಲ ಕೊಚ್ಚ ಅಣ್ಣ ಹುಷಾರು ಹಾಳ ಇದೆ ಅಂತ. ಈ ಕಡೆ ಬರ್ರಿ ಪ್ರದಿ ಹುಷಾರು. ಪ್ರದಿ ಹುಷಾರು. ಬಾ ಸೀದಾ ಬಾ ಪ್ರದಿ. ಎತ್ತಿಟ್ಕೊಂಡಿನ ಏನಿರ್ಬೇಕು ಬಾ ಮಗುಗೆ ಫೋನ್ ಹಿಡ್ಕ. ಫೋನ್ ಹಿಡ್ಕೊಂಡು ಹೆಂಗೆ ಅಣ್ಣ ಬಟ್ಟೆ ಬಿಚ್ಚು ಬಟ್ಟೆ ತೆಗಿ. ನಿಧಾನ ಗಾಬರಿ ಆಗತ್ತೆ. ನಿಧಾನ ಏನಾಗಿಲ್ಲ. ತಲೆ ಓಡಿಸ್ರಿ ಎಂತ ಇಲ್ಲಿ ನಡಿಲಿ. ಸಪ್ಪು ಇಲ್ಲಿ ನಡಿಲಿ. ಮೂರು ಅವಮ್ಮ ಒಂದಿದೆ, ಇನ್ನೆರಡು ಮಕ್ಳು ಪಾಸ್ ಆಗಿದಾವೆ. ಒಬ್ರೇ ಲೇಡಿ
ಒಂದೇ ಲೇಡಿಗೆ ಮಕ್ಳಿಗೆ ತಗೊಂಡು ಹರಿರೋದು, ಹೊಸಾಕಿ ಹರಿರೋದು. ಲೈಟ್ ಬಿಡೋಣ, ಅಲ್ಲೊಂದು ಲೈಟ್ ಬಿಡೋಣ. ಲೇಡೀಸ್ ಒಬ್ರು ಇದಾರೆ ಅಲ್ಲಿ, ಅವ್ರಿಗೆ ಕರ್ಕೊಂಡ್ ಬರ್ತಾ ಇಲ್ಲ ಅವರು. ಆಟೋ ಸೈಡ್ को छोड़िए, कौन छोड़े? ಅಲ್ಲೇ ಏನೋ ತೇಲ್ತಾ ಇದ್ದಾನೆ. हाँ अयो छोटा बच्चा भी है यहाँ, 3 महीना 4 महीना ಎಲ್ಲಿ ಆರ್ದವ್ರಲ್ಲೇ ಇದಾರೆ. ಈ ಕಡೆ ಬರ್ರಿ, ಈ ಕಡೆ ಬರ್ರಿ. ಹೇಳ್ಕೊಡಪ್ಪ ಬುದ್ಧಿ. ಸರ್ ಇನ್ನೊಂದು ಪಾಪು ಸರ್. ಮೇಡಮ್ ನಿಮಗೆ ಆರೈಕೆ ನಾಯಿ ಕೆಲಸ ಮಾಡ್ತೀರಾ ನೀವು? ಪಾಪನ ಹುಡ್ಕೊಡ್ರಿ ಸರ್. ನೀವು ಹಾರೋದಾದ್ರೆ ನೀವು ಹಾರಬೇಕಾಗಿತ್ತು, ಮಕ್ಕಳು ಕರ್ಕೊಂಡೋಗಿ ಹಾಕ್ತೀರಾ? ಪಾಪು ಒಂದೇ ಇರೋದು. ಅಮ್ಮ ಹೋಗ್ರಿ, ಪಾಪು ಇದ್ ಮಾಡಿ ಹೋಗ್ರಿ, ಹೋಗು. ಆರಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕು, ಈಗಲ್ಲ ಪಾಪು ಅನ್ನೋದು. ಸರ್ ಇನ್ನೆರಡು ಪಾಪು. ಯಾವೂರು? ನಿಲ್ಸ್ಕೊಡ್ರಿ, ಹೋಗ್ಬಿಡ್ರಿ, ಇಟ್ಕೊಡ್ರಿ ಅವ್ರಿಗೆ, ಹೋಗ್ಬಿಡ್ರಿ, ಇಟ್ಕೊಡ್ರಿ. ಪಾಪು ಕೊಡ್ಬೇಡ. ಹುಷಾರಿದ್ಯಾ? ಬಟ್ಟೆ ಹಾಕ, ನಿನ್ ಬಟ್ಟೆ ಅಲ್ಲ ಹುಡುಗ, ಪಾಪು ಮೇಲೆ ಐತೆ ಬಾ ಅಣ್ಣ. ಅಲ್ಲ ಜನ ಕರೀತಿದಾರೆ ಹಿಂದ್ಗಡೆನೆ ಹೋಗಿ. ಮೂರಂತಲ್ಲಮ್ಮ, ಹಾ ಮೂರಂತ. ಸರಿ, ಮೂರ ಬಂದ ಕೇಳೋಣ ಬಾಯಿಲ್ ಅವ್ರಿಗೆ. ಇನ್ನೆರಡು ಮಕ್ಳು ಹೋಗ್ಬಿಡ್ತಾರೆ ಸರ್, ಹುಡ್ಕೊಡ್ರಿ ಸರ್. ಯಾವೂರಮ್ಮ? ಫಸ್ಟ್ ನನ್ ಮಕ್ಳು ಅಲ್ಲ ಏನ್ ಕಾರು ನೀನು? ಯಾವೂರು? ಮಕ್ಳು ಹುಡ್ಕೊಡ್ರಿ ಸರ್. ಕಾಲ್ ಮುಗಿದು ಹುಡ್ಕೊಡ್ರಿ ಸರ್, ನನ್ ಮಕ್ಳು ಸರ್ ಫಸ್ಟ್ ಹುಡ್ಕೊಡ್ರಿ ಸರ್. ಇನ್ನೆರಡು ಮಕ್ಳಿದೆ ಸರ್, ಚಿತ್ರದುರ್ಗ ಹುಡ್ಕೊಡ್ರಿ ಸರ್. ಚಿತ್ರದುರ್ಗ. ಸರ್ ಇನ್ನೆರಡು ಮಕ್ಳು ಹುಡ್ಕೊಡ್ರಿ ಆರಕ್ಕಿಂತ ಮುಂಚೆ ಕಾಲ್ ಮುಗಿತೀನಿ ಸರ್. ಅವ್ರು ಕಷ್ಟಪಟ್ಟು ಇಷ್ಟು ಹಿಡಿದಿದ್ದಾರೆ. ಸರ್ ಈಗ ಮಗು ಸಿಕ್ಕರೆ ಯೋಗ. ಎರಡು ಮಕ್ಳಿದೆ ಸರ್. ನೀವು ಹಾರ ಮುಂಚೆ ಹಾರಿದ್ಮೇಲೆ ಮಕ್ಕಳು ಎಲ್ಲರ